ನಮ್ಮ ಸುತ್ತಮುತ್ತಲಿನ ಗಿಡಮೂಲಿಕೆಗಳಲ್ಲಿಯೂ ಇದೆ ಆರೋಗ್ಯ ಸಂಜೀವಿನಿ. ನಿಮ್ಮ ಅಡುಗೆ ಮನೆಯಲ್ಲೂ ಅಡಗಿದೆ ನಿಮ್ಮ ಕುಟುಂಬದ ಆರೋಗ್ಯ. ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ನಮಸ್ಕಾರ. ಮತ್ತೆ ನಮ್ಮ ಮನೆ ಮದ್ದು ಕಾರ್ಯಕ್ರಮಕ್ಕೆ ನಿಮಗೆಲ್ಲವನ್ನೂ ಸ್ವಾಗತವನ್ನು ಕೊಡಿಸ್ತೀನಿ. ಸೊ ಇವತ್ತು ನಾನು ನರಮಂಡಲವನ್ನು ವೃದ್ಧಿಪಡಿಸೋಕ್ಕೆ ಒಂದು ಮನೆ ಮದ್ದು ಕಾರ್ಯಕ್ರಮ ನಿಮಗೆ ತೋರಿಸ್ತಾ ಇದ್ದೀನಿ. ಮನುಷ್ಯನಿಗೆ ಮೂಲ ಏನಿರಬೇಕು ಅಂತ ನರ ಇರಲೇಬೇಕು. ಆ ನರ ಇದ್ದು ನರ ಸ್ಟ್ರೆಂತ್ ಇರಬೇಕು, ಅವರೇ ಅವನ ಜೀವನ. ಇಲ್ಲಾಂದರೆ ಜೀವನ ಮಾಡೋಕ್ಕಾಗೋದೇ ಅಲ್ವಾ? ಎಷ್ಟೋ ಜನಕ್ಕೆ ಮದುವೆ ಆಗಿರುತ್ತೆ, ಮಕ್ಕಳೇ ಆಗಿರಲ್ಲ, ಪಾಪ ಎಷ್ಟು ಕಷ್ಟದಲ್ಲಿರ್ತಾರೆ ಗೊತ್ತಾ? ಅಂಥವ್ರಿಗೆಲ್ಲ ಈ ಮನೆ ಮದ್ದು ಕಾರ್ಯಕ್ರಮದಿಂದ ನೀವು ನೋಡಿ ಮಾಡ್ಕೊಳ್ತಕ್ಕಂಥ ಕೆಲವೊಂದು ಔಷಧಿಗಳನ್ನು ಮನೆಯಲ್ಲೇ ಸಿಗುತ್ತೆ. ಇಲ್ಲ ಆದರೂ ನಾಟಿ ಔಷಧಿ ಅಂಗಡಿಗಳಲ್ಲಿ ಸಿಗುತ್ತಿದ್ದು, ಇಲ್ಲ ಅಂದರೆ ನಮ್ಮ ಹತ್ರ ಸಿಗುತ್ತೆ. ಮೊದಲನೇದಾಗಿ ಈ ನರವನ್ನು ಸ್ಟ್ರಾಂಗ್ ಮಾಡೋದಕ್ಕೆ. ಎರಡನೇದು ಪಾರ್ಕಿನ್ಸನ್ಸ್ ಅನ್ನೋ ಕಾಯಿಲೆ ಇದೆ ಗೊತ್ತಾ? ಪಾರ್ಕಿನ್ಸನ್ಸ್ ಏನು ಗೊತ್ತಾ? ತಲೆ ಹಿಂಗೆ ಶೇಕ್ ಆಯ್ತಾ ಇರುತ್ತೆ, ಕೈ ಪೆನ್ನು ಬರೆಯೋಕೆ ಹೋಗ್ತಾರೆ ಪಾಪ, ಇಲ್ಲಿ ಬರೀತಾ ಇದ್ರೆ ಈ ಕಡೆ ಹೋಗುತ್ತೆ. ಆಮೇಲೆ ಆಹಾರ ತಿಂತಾ ಇದ್ದರೆ ನಾಲ್ಗೆ ಕಚ್ಕೊಳ್ಳೋದು, ಓಕೆ. ಆಮೇಲೆ ಈ ಕೆನ್ನೆಯಲ್ಲಿರ್ತಕ್ಕಂಥ ದೌಡೆ ಒಳಗಡೆ ಇದೆಯಲ್ಲ, ಇದನ್ನು ಕಚ್ಕೊಂಡ್ಬಿಡೋದು. ಇದೆಲ್ಲ ಬಂದು ಪಾರ್ಕಿನ್ಸನ್ಸ್ನ ಒಂದು ಇದು. ಸೊ ಹಂಗಾಗಿ ಈ ಪಾರ್ಕಿನ್ಸನ್ಸ್ ಹೋಗ್ಲಾಡಿಸ್ತಾ ಇರೋದಕ್ಕೆ ನಾನೊಂದು ಔಷಧಿನ ಹೇಳ್ಕೊಡ್ತೀನಿ. ನೀವು ಮನೇಲಿ ಮಾಡ್ಕೊಬೋದು, ಎಲ್ರಿಗೂ ಕೊಡ್ಬೋದು. ಇದು 18 ವರ್ಷ ಮೇಲ್ಪಟ್ಟವರು ಎಲ್ರಿಗೂ ಕೊಡ್ಬೋದು. ಆಮೇಲೆ ಈ ವೀರ್ಯಾಣುವನ್ನು ಹೆಚ್ಚಕ್ಕೂ ಔಷಧಿನೇ ಇದೆ. ಸೊ ಹಂಗಾಗಿ ಇದು ನೋಡಿ, ಇದನ್ನು ನೋಡ್ತಾ ಇರಿ. ಈ ಔಷಧಿ ಹೆಂಗೆ ಮಾಡೋದು, ಯಾವ ರೀತಿ ಮಾಡೋದು, ಇದೆಲ್ಲ ಹೇಳ್ಕೊಡ್ತೀನಿ. ನನ್ನ ಕೈಯಲ್ಲಿದೆಯಲ್ಲ ಈ ಬೀಜ ಎಲ್ಲ ನೋಡಿದ್ದೀರಾ ಎಲ್ಲಾದರೂ? ಹಾಂ, ಇದು ಹೆಸರು ಪೈಲೆಟ್ ಬೀಜ ಅಂತ, ಕನ್ನಡದಲ್ಲಿ ನಸ್ಗುನ್ನಿ ಅಂತಾರೆ, ಮತ್ತು ಮಕ್ಮಲ್ ಉರುಳಿ ಅಂತಲೂ ಕರೀತಾರೆ. ಇದೆಲ್ಲ ಆಶ್ಚರ್ಯ, ನೀವು ಕೇಳಿರಲ್ಲ. ಯಾಕಂದರೆ ಮಾತ್ರೆ ತೊಗೊಳ್ತೀರಾ, ಒಳ್ಳೆ ಬಿಸ್ಕೆಟ್ ಥರ ತಿಂತೀರಾ. ಮಾತ್ರೆ ತೊಗೊಳ್ತೀರಾ, ಒಳ್ಳೆ ಹೆಂಗೆ ಅಂದರೆ ಈ ಬರ್ಪಿಗಳು ತಿಂತೀವಲ್ಲ, ಹಂಗೆ ತಿಂದು ನಮ್ಮ ಜೀವನ ಹಂಗೆ ಮಾಡ್ಕೊಂಡ್ಬಿಟ್ಟಿದ್ವಿ. ಇದೆಲ್ಲ ನೋಡಿರಲ್ಲ. ಸೊ ಇದು ಹೆಂಗೆ ಮಾಡೋದು ಏನು ಅಂತ ಹೇಳ್ಕೊಡ್ತೀನಿ, ಓಕೆ. ಇದು ನೋಡಿ, ಇನ್ನೊಂದು ಸರಿ ಹೇಳ್ತೀನಿ. ಇದ್ರ ಹೆಸರು ಮಕ್ಮಲ್ ಉರುಳಿ. ಎರಡನೇದು ಪೈಲೆಟ್ ಬೀಜ. ಮೂರನೇದು, ನಿಮ್ಗೆ ಇನ್ನೂ ಅನುಮಾನ ಇದ್ದರೆ, ನಾವು ಚಿಕ್ಕದ್ರಲ್ಲಿ ಏನು ಮಾಡ್ತಾ ಇದ್ದೋ, ಈ ಬೀಜನ ಉಜ್ಜಿಬಿಟ್ಟು ಚೆನ್ನಾಗಿ ನೆಲಕ್ಕೆ ಉಜ್ಜಿಬಿಟ್ಟು ಹಿಂಗೆ ಮಾಡಿದ್ರೆ ಬಿಸಿ ಮಾಡ್ತಾಯಿತ್ತು. ಇದು ಆಟ ಆಡ್ತಾಯಿತ್ತು. ಇವತ್ತು ಇದು ಔಷಧಿ ಗುಣಗಳು ಬಂದಿದೆ. ಸೊ ಓಕೆನಾ? ಇದು ನಾವೇನು ಮಾಡಬೇಕೀಗ, ಇದನ್ನು ಔಷಧಿ ಮಾಡೋ ವಿಧಾನ ಹೇಳ್ಕೊಡ್ತೀನಿ, ಓಕೆ. ಮೊದಲನೇದಾಗಿ ಇದು ದೊಡ್ಡವರು ತಿನ್ಬೋದು, ಚಿಕ್ಕದವರು ತಿನ್ಬೋದು. ಮಾಡುವ ವಿಧಾನ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ಉರ್ಗಡ್ಲೆ ಇದೆಯಲ್ಲ, ಉರ್ಗಡ್ಲೆ ಗೊತ್ತಲ್ಲ? ಉರ್ಗಡ್ಲೆ ತೊಗೊಳ್ಳಿ, ಸ್ವಲ್ಪ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳಿ. ಎರಡನೇದು ರಾಗಿ ಯಾರು ಗೊತ್ತಿಲ್ಲ ಹೇಳಿ? ಇವತ್ತು ನಮ್ಮ ಮಾಜಿ ಪ್ರಧಾನಿಗಳು ದೇವೇಗೌಡರು ಸಾಹೇಬಿದ್ದಾರಲ್ಲ, ಅವರು ರಾಗಿನೇ ತಿನ್ನೋದು ಇವತ್ತು. ಏನು ಮುದ್ದೆ ಮತ್ತು ಮಸೊಪ್ಪು ಸಾಂಬಾರು. ಇವತ್ತು ಹೆಂಗೆ ಗಟ್ಟಿದ್ದಾರೆ ನೋಡಿ ಅಲ್ವಾ? ರಾಗಿ. ಮೂರನೇದು ನೋಡಿ, ಈ ಬೀಜ ಈ ಬೀಜನ ತೊಗೊಳ್ಳೋದು ರೀತಿ ಹೆಂಗೆ, ಹುರ್ಕೊಂಬಿಟ್ಟು ಪೌಡ್ರ್ ಮಾಡ್ಕೊಂಡ್ಬಿಡ್ಬೇಕು. ಇದು ಎತ್ತಿದ್ರೆ ಮೇಲೆ ಬೀಜ ಬರುತ್ತೆ. ಬೀಜ ಎತ್ಬಿಟ್ಟು ಬೀಜದ ಮೇಲೆ ನೋಡಿ ಇದೆಯಲ್ಲ ಈ ಸಿಪ್ಪೆ, ಇದನ್ನು ತೆಗೆದುಬಿಡ್ಬೇಕು. ಮಾಡುವ ವಿಧಾನ ಹೆಂಗಪ್ಪ ಅಂದರೆ, ಒಂದು 5 ಚಮಚ ಉರಿಗಡಲೆ ಪುಡಿ ಪೌಡ್ರು, 5 ಚಮಚ ರಾಗಿ ಪೌಡ್ರು. ಈ ಬೀಜ ಇದೆಯಲ್ಲ, ಈ ಬೀಜ ಪೌಡ್ರು ಅರ್ಧ ಸ್ಪೂನ್ ಮಾತ್ರ ಹಾಕ್ಬೇಕು, ಅರ್ಧ ಚಮಚ ಮಾತ್ರ ಹಾಕ್ಬೇಕು. ಇದು ಮೂರನ್ನು ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆ ಏನಾಗಬೇಕು, ಬಾದಾಮಿ ಅಥವಾ ಗೋಡಂಬಿ ಅಥವಾ ದ್ರಾಕ್ಷಿ ಹಾಕಿ ತುಂಬ ಸೂಪರ್ ಇದು ಉಂಡೆ ಕಟ್ಟೋದು. ಇದೆಂಗೆ ಎಲ್ಲ ಮಾಡಿಕೊಂಡು ತಾಟಿ ಬೆಲ್ಲದ ಪಾಕವನ್ನು ಮಾಡ್ಕೊಳ್ಳಿ. ಯಾಕೆ ತಾಟಿ ಬೆಲ್ಲನ ಹೇಳ್ತೀನಿ ಅಂದರೆ, ತಾಟಿ ಬೆಲ್ಲದಲ್ಲಿ ನಿಮ್ಗೆ ಏನಿದೆ ಗೊತ್ತಾ? ಕ್ಯಾಲ್ಶಿಯಮು, ಐರನ್ನು, ಮೆಗ್ನೀಷಿಯಮ್. ಪಾಕ ತೆಗೆದು ಇದರಲ್ಲಿ ಹಾಕಿ ಉಂಡೆ ಹಿಡಿದು ನೀವೇನು ಮಾಡಿ, ಬೆಳಿಗ್ಗೆ ಒಂದು ಸಂಜೆ ಒಂದು ತಿನ್ಕೊಂಬಂದ್ರಿ ನೋಡಿ, ನರಮಂಡಲ ವೃದ್ಧಿ ಆಗುತ್ತೆ ಕಣ್ರಿ, ವೀರ್ಯಾಣು ಹೆಚ್ಚಕ್ಕಾಗುತ್ತೆ ಕಣ್ರಿ, ಮಕ್ಕಳು ಆಗ್ಬಿಡುತ್ತೆ ಕಣ್ರಿ. ಸೊ ನಿಜವಾಗ್ಲೂ 100% ಮಾಡಿರೋದು. 100 ದಿನ ಮಾಡಬೇಕು. ಇದು ಮಾಡೋದು ಯಾವಾಗ? ಬೆಳಿಗ್ಗೆ ಒಂದು ಉಂಡೆ, ಸಂಜೆ ಒಂದು ಉಂಡೆ ತಿನ್ನೋದಲ್ವಾ? ಇದೊಂದು ಹೇಳ್ಕೊಟ್ಟು. ಇದರಲ್ಲಿ ಇನ್ನೊಂದು ಔಷಧಿ ಹೇಳ್ಕೊಡ್ತೀನಿ, ಅದನ್ನು ಮಾಡ್ಬೋದು. ಪಾರ್ಕಿನ್ಸನ್ಸ್ ಅವ್ರಿಗೆ ಔಷಧಿ ಮಾಡುವ ವಿಧಾನ. ಪಾರ್ಕಿನ್ಸನ್ ಅಂದರೆ ಅದೊಂಥರ ವಾಯು ಥರ ವಾತ. ಇದು 50 ಮಿಲಿ ಮಿಲ್ಕ್ ಹಾಲು, ಅದು ಹಸುವಿನ ಹಾಲು ತೊಗೊಂಡ್ರೆ ತುಂಬ ಒಳ್ಳೆಯದು. 100 ಮಿಲಿ ನೀರು. ಇವಾಗ ನಾವೇನು ಮಾಡೋಣ, 50 ಮಿಲಿ ಹಾಲಲ್ಲಿ ಇದು 1 ಚಮಚ ಅಂದರೆ ಇದ್ರ ಪೌಡ್ರನ್ನ ನಾನು ಹೇಳ್ತಾ ಇದ್ದೀನಿ. ಪೈಲಾನ್ ಬೀಜ ಇದೆಯಲ್ಲ, ಈ ಪೈಲಾನ್ ಬೀಜದ ಪೌಡ್ರನ್ನು 5 ಗ್ರಾಮ್ ಅಂದರೆ 1 ಚಮಚ ಬರುತ್ತೆ. ಹಾಲಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ತಾ ಇರಬೇಕು. ಕಲಿಸ್ತಾ ಏನಾಗುತ್ತೆ ಗೊತ್ತಾ ನಿಮಗೆ? ಆ ಪೌಡ್ರು ಉಂಡೆ ಕಟ್ಟಲ್ಲ, ಚೆನ್ನಾಗಿ ಹಂಗೆ ಮಾಡಿ ಆಮೇಲೆ ನೀರು ಇರಬೇಕು. ನೀರು ಇದ್ದ ತಕ್ಷಣ ಏನಾಗುತ್ತೆ, ಒಂಥರ ಪೇಸ್ಟ್ ಥರ ಆಗುತ್ತೆ, ಪಾಯಸ ಥರ ಆಗುತ್ತೆ.
ಒಂದು 5 ನಿಮಿಷ ಪಾಯಸ ಥರ ಆದಮೇಲೆ ಕೆಳಗಡೆ ಇಳಿಸಾದ್ಮೇಲೆ ಅದಕ್ಕೆ ಇನ್ನೂ ಸ್ವಲ್ಪ ಹಾಲು ಇಟ್ಕೊಳ್ಳಿ. ಹಾಲು ಇದ್ಬಿಟ್ಟು 2 ಚಮಚ ಪ್ಯೂರ್ ಹನಿ ಜೇನುತುಪ್ಪ ತೊಗೊಳ್ಳಿ. ಚೆನ್ನಾಗಿ ಆಡಿಸ್ಬಿಟ್ಟು ಚೆನ್ನಾಗಿ ಹಾಕಿ. ಶುಗರ್ ಇರೋರು ಜೇನುತುಪ್ಪ ತೊಗೊಳೋದು ಬೇಡ. ಆದರೆ ಒರಿಜಿನಲ್ಲು ಜೇನುತುಪ್ಪ ಇದ್ದರೆ ಶುಗರು ಇರೋಲ್ಲ. ಆದರೆ ಕೆಲವು ಜನ ಭಯ ಪಡ್ತೀರ, ಏನೋ ತಿಂದ್ಬಿಟ್ರೆ ಏನು, ಬೈದಿಂದನೇ ನಾವು ಹಾಳಾಯ್ತಾ ಇರೋದು. ಧೈರ್ಯ ಮಾಡಿ, ಒಂದು ನಂಬಿಕೆ ಇರಬೇಕು. ನಂಬಿಕೆ ಇದ್ದರೆ ಇದೆಲ್ಲ ಮಾಡೋಕ್ಕಾಗುತ್ತೆ. ಏನು ಮಾಡ್ತಾ ಹಿಂಗೆ ಮಾಡ್ತಾ 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 ನಿಮ್ಗೆ ಹೆಂಗಿರುತ್ತೆ ಅಂದರೆ ಗೋಲ್ಡನ್ ಕಲರ್ ಬಂದುಬಿಡುತ್ತೆ. ಅದನ್ನು ಬೆಳಿಗ್ಗೆ ಒಂದು ಲೋಟ, ಸಂಜೆ ಒಂದು ಲೋಟ, ಅಂದರೆ ಊಟಕ್ಕಿಂತ ಮುಂಚೆ ಒಂದು ಲೋಟ, ಸಂಜೆ ಊಟಕ್ಕಿಂತ ಮುಂಚೆ ಒಂದು ಲೋಟ, ಈ ರೀತಿ ಕುಡ್ಕೊಂಬರ್ಬೇಕಾದ್ರೆ 100 ದಿನ ಆದಮೇಲೆ ನಿಮಗೆ ನರಮಂಡಲವೆಲ್ಲ ಸ್ಟ್ರೆಂತ್ ಆಗುತ್ತೆ. ಏನು ನಾನು ಹೇಳಿದೆ, ಪಾರ್ಶ್ವವಾಯು ಪಾರ್ಕಿನ್ಸನ್ಸ್ ಅಂದಿಲ್ಲ, ಅದು ಪಾರ್ಶ್ವವಾಯುನೇ. ಆ ರೀತಿಯಾದಂಥ ಕಾಯಿಲೆ 100% ಹೋಗುತ್ತೆ ಕಣ್ರಿ. ಇದಕ್ಕಿಂತ ಏನೇನ್ರಿ ಬೇಕು ಅಲ್ವಾ? ಈಸಿಯಾಗಿ ಮನೇಲಿ ಮಾಡ್ಬೋದಲ್ರಿ, ನೀವು ಎಲ್ಲ ಮಾಡ್ಕೊಬೋದಲ್ಲ. ಪ್ರೀತಿಯ ವೀಕ್ಷಕರೇ, ಈ ಪೈಲಾನ್ ಬೀಜದ ಜೊತೆ ಇನ್ನೊಂದು ಇನ್ಫಿಟಿಲಿಟಿ ಅಂತಾರಲ್ಲ, ಮಕ್ಕಳಿಲ್ಲದೆ ಇರ್ತಾರಲ್ಲ ಅಂಥವ್ರಿಗೆ ಅದ್ರ ಜೊತೆ ಇದು ತೊಗೊಳ್ಳಿ, ಇದು ಕೆಲಸ ಮಾಡುತ್ತೆ. ಇನ್ನು ಸ್ವಲ್ಪ ಅಂದರೆ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ತೊಗೊಂಡಾಗ ಏನಂದರೆ, ಒಂದು 8 ನಮ್ಮ ವಾಲ್ನಟ್ ಇದೆಯಲ್ಲ, ಕಡಲೆಕಾಯಿ ಬೀಜ, ಒಂದು 8 ಡೈಲಿ ರೆಗ್ಯುಲರ್ ತಿನ್ನೋದು ಕಲೀರಿ. 8 ಜಾಸ್ತಿ ಬೇಡ, 7ರಿಂದ 8. ಆಮೇಲೆ ಕೆಂಪು ಬಾಳೆಹಣ್ಣು, ಕೆಂಪಿನ ಬಾಳೆಹಣ್ಣು ಉದ್ದಕ್ಕಿರುತ್ತೆ, ಕೆಂಪು ಬಾಳೆ ತಿನ್ನಿರಿ ಒಂದು. ಆಮೇಲೆ 3ನೇದಾಗಿ ಬಾಡಿ ಹೀಟ್ ಆಗಿರುತ್ತೆ, ಯಾವಾಗಲೂ ಹೀಟ್ ಆದ ಕೆಲವು ಜನಕ್ಕೆ ಏನಾಗುತ್ತೆ, ಈ ವೀರ್ಯಾಣು ಸ್ಪರ್ಮ್ ಎಲ್ಲ ಹೋಯ್ತಾ ಇರುತ್ತೆ. ಸೊ ಅಂಥವ್ರಿಗೆ ಕಂಟ್ರೋಲ್ ಮಾಡಬೇಕಾದ್ರೆ ಇದೊಂದು ಹೇಳ್ಕೊಡ್ತೀನಿ, ಮಾಡಿ. ಮಧ್ಯಾಹ್ನ ಸುಮಾರು ಮಧ್ಯಾಹ್ನ ಒಂದು 12 ಗಂಟೆ 1 ಗಂಟೆಯಲ್ಲಿ ಬಾದಾಮಿ ಗೋಂದು ತೊಗೊಳ್ಳಿ. ಬಾದಾಮಿ ಗೋಂದನ್ನ ಇಷ್ಟು ಉದ್ದ ತೊಗೊಂಡು ನೀರಲ್ಲಿ ನೆನೆ ಹಾಕ್ಬಿಡಿ. ನೀರಲ್ಲಿ ನೆನೆ ಹಾಕ್ಬಿಟ್ಟು ರಾತ್ರಿ ಮಲಗಕ್ಕಿಂತ ಮುಂಚೆ ನೀವು ನೋಡಿದಾಗ ಅದು ಓಪನ್ ಮಾಡಿ ನೋಡಿ, ಒಂಥರ ಇದ್ರ ಥರ ಬಂದಿರುತ್ತೆ. ಅದನ್ನು ತೊಗೊಂಡು ಹಾಲಿದೆಯಲ್ಲ, ಹಾಲನ್ನ ಹಾಕ್ಬಿಟ್ಟು ಕುಡಿದ್ಬಿಟ್ಟು ಮಲಗ್ರಿ. ಬಾಡಿ ತಂಪಾಗುತ್ತೆ, ಈ ವೀರ್ಯಾಣು ಹೆಚ್ಚಿಗಾಗುತ್ತೆ, ಮೊಟಿಲಿಟಿ ಅಂತಾರಲ್ಲ, ಆಮೇಲೆ ಸ್ಪರ್ಮ್ ಕೌಂಟ್ ಅಂತಾರಲ್ಲ, ಇದೆಲ್ಲ ರೈಸ್ ಆಗುತ್ತೆ. ಈ ನಮ್ಮ ಪೈಲನ್ ಬೀಜದ ಜೊತೆ ಇದೆಲ್ಲ ಮಾಡ್ಕೊಂಡು ಬಂದಾಗ ನಿಜವಾಗ್ಲೂ ನಿಮ್ಗೇನಾಗುತ್ತೆ, ನರಮಂಡಲ ವೃದ್ಧಿ ಆಗುತ್ತೆ, ಆರೋಗ್ಯದಲ್ಲಿ ತುಂಬ ಚೆನ್ನಾಗಿರ್ತೀರ. ಇನ್ಫಿಟಿಲಿಟಿ ಅನ್ನೋದು ಸಂಪೂರ್ಣವಾಗಿ ತೊಳೆದಾಕ್ಬೋದು, ನೀವೆಲ್ಲೂ ಖರ್ಚು ಮಾಡೋಂಗಿಲ್ಲ, ಈಸಿಯಾಗಿ ನೀವು ಮಾಡ್ಬೋದಲ್ಲ. ಇವಾಗ ನಾನು ಹೇಳಿದ್ದೀನಲ್ವಾ, ಇದನ್ನು ಮಾಡಿ ನೋಡಬೇಕು. ಪುನಃ ನಮಗೆ ಫೋನ್ ಮಾಡಿ ಕೇಳಬಾರ್ದು, ಸರ್ ಇದು ಹೆಂಗೆ ಮಾಡಬೇಕು, ಇದು ಹೆಂಗೆ ತೊಗೊಬೇಕು, ಎಲ್ಲ ನೋಡಿ ಬೀಜ ತೋರಿಸಿದ್ದೀನಿ ಇಲ್ವಾ, ಮಾಡೋ ವಿಧಾನ ಹೇಳಿದ್ದೀನಲ್ವಾ. ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಥವಾ ಮೆಸೇಜ್ ಹಾಕಿ. ಲಾಸ್ಟ್ ನಂಬರ್ 142 ಇದೆಯಲ್ಲ, ಅದಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಹೆಲ್ತ್ ಟಿಪ್ಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಎಲ್ಲ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.